ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. SSLC ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ನ ಒಂದು ವಿಡಿಯೋ ಸರಣಿಗೆ ಮತ್ತೊಮ್ಮೆ ಸ್ವಾಗತನ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡುವಂಥ ಒಂದು ಏನು ಪ್ರಶ್ನೆ ಇದೆ, ಸೊ ಖಂಡಿತವಾಗಿ ಕೂಡ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಾನೆ. 4 ಅಂಕಕ್ಕೆ ನೇರವಾಗಿರುವಂಥ ಪ್ರಶ್ನೆ ಕೇಳ್ಬೋದು ಅಥವಾ ಅದರಲ್ಲಿ 2 ಅಂಕದ ಪ್ರಶ್ನೆಗಳು ಕೂಡ ಖಂಡಿತವಾಗಿ ಕೇಳಲಿಕ್ಕೆ ಸಾಧ್ಯ. ಸೊ ಬನ್ನಿ ನೋಡ್ತಾ ಹೋಗೋಣ ಯಾವ ಪ್ರಶ್ನೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೇವೆ ಅಂದರೆ ಹೂ ಬಿಡುವ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ. ಸೊ ಹೂವಿನ ಚಿತ್ರ ಅಂತ ಬಂದಾಗ 4 ಅಂಕದ ಒಂದು ಪ್ರಶ್ನೆ ಇದೆ. ಒಂದು ಹೂವಿನ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸುವಂಥದ್ದು. ಇಲ್ಲಿ ಭಾಗಗಳನ್ನು ಗುರುತಿಸಲಿಕ್ಕೆ ಅಲ್ಲಿ ಮೆನ್ಷನ್ ಮಾಡಲಾಗುತ್ತೆ, ಈ ಭಾಗಗಳನ್ನು ಗುರುತಿಸಿ ಅಂತ ಹೇಳಲಾಗುತ್ತೆ. ಸೊ ಅದೇ ಭಾಗಗಳನ್ನು ನಾವು ಗುರುತಿಸಬೇಕು. ಸೊ ಬನ್ನಿ ನೋಡ್ತಾ ಹೋಗೋಣ ಈ ಒಂದು ಹೂವಿನ ಸುತ್ತಮುತ್ತಲು ಏನೆಲ್ಲ ಪ್ರಶ್ನೆಗಳು ಕೇಳ್ತಾನೆ, ಸೊ ಅದನ್ನೆಲ್ಲ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಆವೃತ ಬೀಜ ಸಸ್ಯಗಳಲ್ಲಿ ಹೂವು ಒಂದು ಸಂತಾನೋತ್ಪತ್ತಿ ಭಾಗ. ಸೊ ಹೂವುಗಳಲ್ಲಿ ಒಂದು ಸಸ್ಯಗಳಲ್ಲಿ ಆ ಸಂತಾನೋತ್ಪತ್ತಿ ಭಾಗ ಯಾವುದು ಅಂದಾಗ ನಾವು ಹೂವು ಅಂತ ಕರಿತೇವೆ. ಸೊ ಹೂವಿನಲ್ಲಿ 4 ಭಾಗಗಳನ್ನು ಕಾಣ್ತೀವಿ. ಸೊ 4 ಭಾಗಗಳು ಯಾವುದು ಅಂದರೆ, ಒಂದು ಪುಷ್ಪಪತ್ರ ಪತ್ರ. ಒಂದು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ, ಯಾವುದೇ ಒಂದು ಹೂವನ್ನು ನೀವು ಪರಿಗಣಿಸಿದಾಗ ಹೂವಿನ ಕೆಳಗಡೆ ಒಂದಿಷ್ಟು ಗ್ರೀನ್ ಆಗಿರುವಂಥ ಹಸಿರು ಕಲರಿನ ಒಂದು ತೊಟ್ಟು ಇರ್ತದೆ. ಎಕ್ಸಾಂಪಲ್ ಆಗಿ ಈಗ ಒಂದು ಮೆಣಸಿನಕಾಯಿ ಅಂತ ಇರುತ್ತೆ. ಸೊ ಮೆಣಸಿನಕಾಯಿಗೆ ಹಿಂದೆ ಒಂದು ತೊಟ್ಟು ಇರುತ್ತೆ. ಅದೇ ರೀತಿ ಬೆಂಡೆಕಾಯಿಗೂ ಒಂದು ಕೂಡ ತೊಟ್ಟು ಇರುತ್ತೆ. ಸೊ ಯಾವುದೇ ಹೂವನ್ನು ಪರಿಗಣಿಸಿದಾಗ ಟೊಮೆಟೊ ಇದೆ ನೋಡಿ, ಟೊಮೆಟೊ ಕೆಳಗಡೆ ಒಂದು ಹಸಿರು ಕಲರ್ದು ಒಂದು ತೊಟ್ಟು ಅಂತ ಇರುತ್ತೆ. ಸೊ ಯಾವುದೇ ಒಂದು ಹೂವನ್ನು ಪರಿಗಣಿಸಿದಾಗ ಅದಕ್ಕೆ ಹಸಿರು ಭಾಗದ ಒಂದು ತೊಟ್ಟು ಇರುತ್ತೆ, ಒಂದಿಷ್ಟು ಬಿರುಸಾಗಿರುವಂಥದ್ದು ಗಡುಸಾಗಿರುವಂಥದ್ದು ಇರುತ್ತೆ. ಇದನ್ನು ನಾವು ಪುಷ್ಪ ಪತ್ರ ಅಂತ ಕರಿತೇವೆ. ಸೊ ಯಾವುದೇ ಹೂವು ಅಂತ ಪರಿಗಣಿಸಿದಾಗ ಪುಷ್ಪ ಪತ್ರವು ಹಸಿರಾದ ಬಣ್ಣವನ್ನೇ ಹೊಂದಿರ್ತದೆ. ಇನ್ನು ಎರಡನೇದು ಅದಾದ ನಂತರ ಬರುವಂಥದ್ದು ಪುಷ್ಪದಳ. ಪುಷ್ಪದಳ ಅಂತ ಬಂದಾಗ ಒಂದೊಂದು ಹೂವಿನಲ್ಲಿ ಬೇರೆ ಬೇರೆ ಬಣ್ಣವನ್ನು ಹೊಂದಿರುವಂಥ ಪುಷ್ಪದಳವನ್ನು ಹೊಂದಿರುತ್ತೆ. ಇವು ಉದಾಹರಣೆಗಾಗಿ ಗುಲಾಬಿ ಗಿಡದಲ್ಲಿ ಗುಲಾಬಿ ಬಣ್ಣದ ಪುಷ್ಪದಳಗಳಿರ್ಬೋದು, ಗುಲಾಬಿಯಲ್ಲಿ ಬೇರೆ ಬೇರೆ ಬಣ್ಣದ ಗುಲಾಬಿಗಳನ್ನು ಕೂಡ ಕಾಣ್ತೇವೆ. ಪುಷ್ಪದಳ ಗುಲಾಬಿ ಇರ್ಬೋದು, ಬಿಳಿ ಇರ್ಬೋದು, ಹಳದಿ ಬಣ್ಣ ಇರ್ಬೋದು. ಇನ್ನು ಬೇರೆ ಹೂಗಳನ್ನು ಬಿಳಿ ಬಣ್ಣದ ಪುಷ್ಪದಳಗಳು ಕೂಡ ಇರ್ತವೆ. ಸೊ ಈ ಒಂದು ಪುಷ್ಪದಳಗಳು ಭಿನ್ನ ಭಿನ್ನವಾದ ಆಕರ್ಷಕವಾದ ಬಣ್ಣವನ್ನು ಹೊಂದಿರುವಂಥದ್ದಿರ್ತದೆ ಹಾಗೂ ವಾಸನೆ ಕೂಡ ಇರುತ್ತದೆ. ಸೊ ಯಾಕೆ ಈ ಒಂದು ಹೂವಿನಲ್ಲಿ ಪುಷ್ಪದಳಗಳು ವಿಭಿನ್ನವಾದ ಬಣ್ಣವನ್ನು ಹೊಂದಿವೆ, ಯಾಕೆ ಪುಷ್ಪಪತ್ರ ಕೇವಲ ಹಸಿರು ಬಣ್ಣವನ್ನು ಹೊಂದಿದೆ ಅಂತ ಬಂದಾಗ, ಪುಷ್ಪಪತ್ರ ಹೂವಿನ ಇತರ ಭಾಗಗಳನ್ನು ಹಿಡಿದಿಟ್ಟುಕೊಳ್ಳಕ್ಕೆ ಬೇಕು. ಅದು ಅತ್ಯಂತ ಕೆಳಗಡೆ ಇರುವಂಥ ಭಾಗ ಅದು ಅತ್ಯಂತ ಗಡಸಾಗಿರಬೇಕಾಗಿರುತ್ತೆ. ಇನ್ನು ಪುಷ್ಪದಳ ಅಂತ ಬಂದಾಗ ಯಾಕೆ ವಿಭಿನ್ನ ಬಣ್ಣಗಳನ್ನು ಹೊಂದಿರುತ್ತೆ ಅಂದರೆ, ಅದು ಕೀಟಗಳನ್ನು, ಚಿಟ್ಟೆಗಳನ್ನು, ಬಾವಲಿ ಅಂಥ ಪ್ರಾಣಿಗಳನ್ನು ಆಕರ್ಷಣೆ ಮಾಡಬೇಕಾಗಿರುತ್ತೆ. ಜೇನು ನೊಣಗಳಂಥ ಒಂದು ದುಂಬಿಗಳನ್ನು ಆಕರ್ಷಣೆ ಮಾಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಅತ್ಯಂತ ಆಕರ್ಷಕವಾಗಿ ಹಾಗೂ ಒಂದು ಉತ್ತಮವಾಗಿರುವಂಥ ವಾಸನೆಯನ್ನು ಹೊಂದಿರುತ್ತೆ ಈ ಒಂದು ಪುಷ್ಪದಳ. ಈಗ ಪ್ರಶ್ನೆ ಬರುತ್ತೆ, ಯಾಕೆ ಈ ಒಂದು ಕೀಟಗಳನ್ನು, ದುಂಬಿಗಳನ್ನು, ಚಿಟ್ಟೆಗಳನ್ನು ಆಕರ್ಷಣೆ ಮಾಡಬೇಕು ಅಂದರೆ, ಈ ಒಂದು ಕೀಟಗಳನ್ನು, ದುಂಬಿಗಳನ್ನು, ಚಿಟ್ಟೆಗಳನ್ನು ಆಕರ್ಷಣೆ ಮಾಡುವುದರ ಮುಖಾಂತರ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆಗೆ ಇದು ಸಹಾಯ ಮಾಡ್ತದೆ. ಸೊ ಬನ್ನಿ ನೋಡ್ತಾ ಹೋಗೋಣ ಪರಾಗಸ್ಪರ್ಶ ಪ್ರತಿಯೊಂದು ಅಂಶಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹೂವಿನ ಅತ್ಯಂತ ಕೆಳಪದರು ಏನಿದೆ ಪುಷ್ಪಪತ್ರ, ಅದಾದ ನಂತರ ಬರುವಂಥದ್ದು ಪುಷ್ಪದಳ. ಪುಷ್ಪದಳ ಯಾಕೆ ಭಿನ್ನವಾದ ಬಣ್ಣವನ್ನು ಹೊಂದಿದೆ ಅಂದರೆ, ಇಲ್ಲಿ ಕೀಟಗಳನ್ನು ಮತ್ತು ಇತರ ಜೀವಿಗಳನ್ನು ಆಕರ್ಷಣೆ ಮಾಡಲು. ಅದಾದ ನಂತರ 2 ಸಂತಾನೋತ್ಪತ್ತಿ ರಚನೆಗಳನ್ನು ಭಾಗಗಳನ್ನು ಕಾಣ್ತೇವೆ, ಒಂದು ಕೇಸರ ಮತ್ತೊಂದು ಶಲಾಕೆ. ಸೊ ಒಂದು ಕೇಸರವನ್ನು ನಾವು ಇಲ್ಲಿ ಗಂಡು ಸಂತಾನೋತ್ಪತ್ತಿ ಭಾಗ ಅಂತ ಕರೆದ್ರೆ, ಶಲಾಕೆಯನ್ನು ಹೆಣ್ಣು ಸಂತಾನೋತ್ಪತ್ತಿ ಭಾಗ ಅಂತ ಕರಿತೀವಿ. ಇದು ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಸೊ ಒಟ್ಟಾರೆಯಾಗಿ ಹೂವಿನಲ್ಲಿ 4 ಭಾಗ ಕಾಣ್ತೇವೆ, ಒಂದು ಪುಷ್ಪಪತ್ರ, ಪುಷ್ಪದಳ, ಶಲಾಕೆ, ಕೇಸರ ಮತ್ತು ಶಲಾಕೆ. ಇಲ್ಲಿ ಒಂದೇ ಹೂವಿನಲ್ಲಿ ಗಂಡು ರಚನೆಯಾಗಿರುವಂಥ ಕೇಸರ ಮತ್ತು ಹೆಣ್ಣು ರಚನೆಯಾಗಿರುವಂಥ ಶಲಾಕೆ, 2 ರಚನೆಗಳು ಒಂದರಲ್ಲೇ ಕಂಡು ಬಂದರೆ ಅದನ್ನು ನಾವು ಏನಂತ ಕರಿತೀವಿ, ಅದನ್ನು ನಾವು ದ್ವಿಲಿಂಗಿ ಅಂತ ನಾವು ಕರಿತೀವಿ. ದ್ವಿಲಿಂಗಿ ಅಂದರೆ ಗಂಡು ಸಂತಾನೋತ್ಪತ್ತಿ ಭಾಗ, ಹೆಣ್ಣು ಸಂತಾನೋತ್ಪತ್ತಿ ಭಾಗ 2 ಒಂದರಲ್ಲೇ ಕಂಡು ಬರಬೇಕು. ಇನ್ನು ಏಕಲಿಂಗಿ ಅಂದರೆ ಒಂದು ಹೂವಿನಲ್ಲಿ ಕೇವಲ ಹೆಣ್ಣು ಸಂತಾನೋತ್ಪತ್ತಿ ಭಾಗ ಕಂಡು ಬರ್ಬೋದು, ಇಲ್ಲ ಕೇವಲ ಗಂಡು ಸಂತಾನೋತ್ಪತ್ತಿ ಭಾಗ ಕಂಡು ಬಂದರೆ ಅದನ್ನು ಏಕಲಿಂಗಿ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ಆಗಿ ಇಲ್ಲಿ ಮಾನವನಲ್ಲಿ ನೋಡಿ ಗಂಡು ಬೇರೆ ಹೆಣ್ಣು ಬೇರೆ ಅಂತ ಇರುತ್ತೆ. ಸೊ ಹೂಗಳಲ್ಲಿ ಕೂಡ ಗಂಡು ಬೇರೆ ಹೆಣ್ಣು ಬೇರೆ ಇದ್ದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಏಕಲಿಂಗಿ ಅಂತ ಕರಿತೀವಿ. 2 ರಚನೆಗಳು ಒಂದೇ ಹೂವಿನಲ್ಲಿ ಕಂಡು ಬಂದರೆ ಅದನ್ನು ನಾವು ಏನಂತ ಕರಿತೀವಿ, ದ್ವಿಲಿಂಗಿಗಳು ಅಂತ ನಾವು ಇಲ್ಲಿ ಕರಿತೇವೆ. ಸರಿ, ಇನ್ನು ಮುಂದಿನ ಭಾಗ ನೋಡ್ತಾ ಹೋದಾಗ ಈಗ ನಾವು ಕೇಸರವನ್ನು ನೋಡೋಣ.
ಕೇಸರ ಏನಿದೆ ಅಂದರೆ ಕೇಸರವನ್ನು ನಾವು ಮುಟ್ಟಿ ನೋಡಿದಾಗ ಹಳದಿ ಬಣ್ಣದ ಒಂದು ಪುಡಿ ಆಕಾರದ ರಚನೆ ನಮಗೆ ಕೈಗೆ ಹತ್ತಿರುತ್ತೆ. ಸೊ ಕೇಸರ ಒಂದು ಗಂಡು ಸಂತಾನೋತ್ಪತ್ತಿ ಭಾಗ. ಇದು ಪರಾಗ ರೇಣುಗಳನ್ನು ಹೊಂದಿರುತ್ತೆ ಮತ್ತು ಗಂಡು ಲಿಂಗಾಣುವನ್ನು ಹೊಂದಿರುತ್ತೆ. ನೋಡಿ, ಇದು ಬಹಳ ಇಂಪಾರ್ಟೆಂಟು. ಇನ್ನು ಶಲಾಕೆ ಅಂತ ಬಂದಾಗ ಶಲಾಕೆಯಲ್ಲಿ ನಾವು 3 ಭಾಗಗಳನ್ನು ನೋಡ್ತೇವೆ. ಕೆಳಗಡೆ ಭಾಗ ಉಬ್ಬಿದ ಭಾಗ, ಅದನ್ನು ಅಂಡಾಶಯ ಅಂತ ಕರೆದರೆ, ಅದಾದ ನಂತರ ಶಲಾಕ ನಳಿಕೆ ಇರುತ್ತೆ, ಮೇಲ್ಭಾಗದಲ್ಲಿ ಶಲಕಾಗ್ರ ಇರುತ್ತೆ. ಶಲಕಾಗ್ರ ಒಂದಿಷ್ಟು ಅಂಟಾಗಿರುವಂಥ ಒಂದು ರಚನೆಯನ್ನು ಹೊಂದಿದ್ದು, ಈ ಅಂಟಾದ ರಚನೆ ಪರಾಗ ರೇಣುಗಳನ್ನು ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುತ್ತೆ. ಸೊ ಯಾವಾಗ ಪರಾಗ ರೇಣುಗಳು ಶಲಕಾಗ್ರಕ್ಕೆ ಬಂದು ತಲುಪುತ್ತವೆಯೋ, ಶಲಕಾಗ್ರಕ್ಕೆ ಬಂದು ತಲುಪುತ್ತವೆಯೋ, ಆ ಒಂದು ಪರಾಗ ರೇಣು, ಆ ಒಂದು ಗಂಡು ಲಿಂಗಾಣುಗಳು ಶಲಾಕ ನಳಿಕೆ ಮುಖಾಂತರ ಹಾದು ಹೋಗಿ ಅಂಡಾಶಯವನ್ನು ತಲುಪುತ್ತೆ. ಸೊ ಅಂಡಾಶಯದಲ್ಲಿ ಏನಿರುತ್ತೆ ಅಂದರೆ ಹೆಣ್ಣು ಲಿಂಗಾಣು ಅಥವಾ ಅಂಡಾಣುಗಳು ಇರುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಅಂಡಾಣುಗಳು ಮತ್ತು ಗಂಡು ಲಿಂಗಾಣುಗಳು ಸಂಯೋಗ ಹೊಂದಿ ಅದನ್ನು ನಾವು ಯುಗ್ಮಜ ಅಂತ ಕರಿತೇವೆ. ಸೊ ಯುಗ್ಮಜ ಉಂಟಾದ ಮೇಲೆ ಮುಂದೆ ಯುಗ್ಮಜವು ಅಲ್ಲಿ ಏನಾಗುತ್ತೆ, ಬೆಳವಣಿಗೆಯನ್ನು ಆಗ್ತಾ ಬೀಜಗಳಾಗಿ ಪರಿವರ್ತನೆ ಆಗ್ತದೆ. ಸೊ ಈ ರೀತಿ ಬೀಜಗಳಾಗಿ ಪರಿವರ್ತನೆ ಆದಾಗ ಆ ಹೂವಿನಲ್ಲಿರುವಂಥ ಪುಷ್ಪದಳಗಳು ಇತರ ಭಾಗಗಳು ಉದುರು ಬೀಳುತ್ತವೆ, ಕಳಚಿ ಬೀಳುತ್ತವೆ. ಸೊ ಅಂತಿಮವಾಗಿ ಅಲ್ಲಿ ಒಂದು ಬೀಜಗಳ ಕಾಯಿಗಳ ರಚನೆ ಆಗ್ತದೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆ. ನೋಡಿ, ಇಲ್ಲಿ ಈ ರೀತಿ ಇದೆ ನೋಡಿ. ಸೊ ಇಲ್ಲಿ ಪರಾಗರೇಣು ಏನಂತ ಹೇಳ್ತೀವಿ, ಗಂಡು ಲಿಂಗಾಣುಗಳು, ಹೆಣ್ಣು ಲಿಂಗಾಣು ಅಂದರೆ ಶಲಾಕೆಗೆ ಒಂದೇ ಹೂವಿನಲ್ಲಿ ಅದೇ ಹೂವಿನ ಪರಾಗರೇಣು ಅದೇ ಹೂವಿನ ಶಲಾಕೆಗೆ ಏನಾಗುತ್ತೆ, ಕೂಡಿಕೊಂಡು ಯುಗ್ಮಜ ಉಂಟಾದರೆ. ಒಂದನೇದಾಗಿ ಎಕ್ಸಾಮ್ನಲ್ಲಿ ಪರಾಗಸ್ಪರ್ಶ ಕ್ರಿಯೆ ಎಂದರೇನು ಅಂತ ಕೇಳಿದರು. ಪರಾಗಸ್ಪರ್ಶ ಕ್ರಿಯೆ ಅಂದರೆ ಪರಾಗರೇಣುಗಳು ಅಥವಾ ಗಂಡು ಲಿಂಗಾಣುಗಳು ಶಲಾಕೆಯ ಹೆಣ್ಣು ಲಿಂಗಾಣುಗಳಾದ ಅಂಡಾಣುವಿನೊಂದಿಗೆ ಸಂಯೋಗ ಹೊಂದುವುದನ್ನು ನಾವೇನಂತ ಹೇಳ್ತೇವೆ, ನಾವು ಪರಾಗಸ್ಪರ್ಶ ಅಂತ ಹೇಳ್ತೇವೆ. ಪರಾಗರೇಣುಗಳು ಶಲಾಕೆಯೊಂದಿಗೆ ಸ್ಪರ್ಶಿಸುವುದನ್ನು, ಸಂಯೋಗ ಹೊಂದುವುದನ್ನು ಪರಾಗಸ್ಪರ್ಶ ಅಂತ ಕರಿತೀವಿ. ಇಲ್ಲಿ ಒಂದು ಹೂವಿನಲ್ಲಿ ಅದೇ ಹೂವಿನ ಪರಾಗರೇಣು ಅದೇ ಹೂವಿನ ಶಲಾಕೆಯ ನಡುವೆ ಪರಾಗಸ್ಪರ್ಶ ಕ್ರಿಯೆ ಉಂಟಾದರೆ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಒಂದು ಹೂವಿನ ಪರಾಗರೇಣು ಮತ್ತೊಂದು ಹೂವಿನ ಶಲಾಕೆಯ ನಡುವೆ ಪರಾಗಸ್ಪರ್ಶ ಕ್ರಿಯೆ ಉಂಟಾದರೆ ಅದನ್ನು ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ನೋಡಿ ಎಷ್ಟು ಇಂಪಾರ್ಟೆಂಟ್ ಇದೆ. ಏಕಲಿಂಗಿ ದ್ವಿಲಿಂಗಿ ಹೂಗಳು ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ, ಪರಾಗಸ್ಪರ್ಶ ಕ್ರಿಯೆ ಎಂದರೇನು, ಯುಗ್ಮಜ ಎಂದರೇನು. ಸೊ ಈ ರೀತಿಯ ಪ್ರಶ್ನೆಗಳು ಅಲ್ಲಿ ಬರ್ತಾ ಹೋಗ್ತವೆ. ಸೊ ನೋಡಿ, ಈ ರೀತಿ ಯುಗ್ಮಜವು ಮುಂದೆ ಒಂದು ಬೀಜಗಳಾಗಿ ಉತ್ಪಾದನೆ ಆಗುತ್ತೆ. ತಾವು ಗಮನಿಸ್ತಾ ಇದ್ದೀರಿ, ಚಿತ್ರ 8.9ನಲ್ಲಿ ಏನು ಮೊಳೆಯುವಿಕೆ ಚಿತ್ರ ಇದೆ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅಲ್ಲಿ ಪ್ರಥಮ ಕಾಂಡ, ಪ್ರಥಮ ಬೇರನ್ನು ಸೂಚಿಸಬೇಕು. ಬೀಜದಳಗಳಲ್ಲಿ ಸಂಗ್ರಹಿತವಾಗಿರುವಂಥ ಆಹಾರ ಇಲ್ಲಿ ಇರ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇನ್ನೊಂದು ಸಲ ಕ್ವಿಕ್ ಆಗಿರುವಂಥ ಒಂದು ರೌಂಡಪ್ಪನ್ನು ಮಾಡ್ಕೊಂಡು ಬರೋಣ. ಹೂವು ಆವೃತ ಬೀಜ ಸಸ್ಯಗಳ ಒಂದು ಸಂತಾನೋತ್ಪತ್ತಿಯ ಭಾಗವಾಗಿದ್ದು, ಈ ಹೂವಿನಲ್ಲಿ 4 ಭಾಗಗಳು ಕಂಡುಬರುತ್ತೆ: ಪುಷ್ಪಪತ್ರ, ಪುಷ್ಪದಳ, ಕೇಸರ ಹಾಗೂ ಶಲಾಕೆ. ಇಲ್ಲಿ ಪುಷ್ಪಪತ್ರವು ಪುಷ್ಪದಳ, ಕೇಸರ, ಶಲಾಕೆಯನ್ನು ಹಿಡಿದಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡಿದರೆ, ಪುಷ್ಪದಳ ಏನು ಮಾಡುತ್ತೆ ಅಂದರೆ ಕೀಟಗಳನ್ನು, ಪತಂಗಗಳನ್ನು, ಚಿಟ್ಟೆಗಳನ್ನು, ಜೇನುನೊಣಗಳನ್ನು, ದುಂಬಿಗಳನ್ನು ಆಕರ್ಷಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಇನ್ನು ಕೇಸರ ಹೂವಿನ ಗಂಡು ಭಾಗವಾಗಿದ್ದರೆ, ಶಲಾಕೆ ಹೂವಿನ ಹೆಣ್ಣು ಭಾಗ. ಕೇಸರವು ಪರಾಗರೇಣುಗಳನ್ನು ಉತ್ಪಾದನೆ ಮಾಡುತ್ತೆ, ಶಲಾಕೆಯು ಅಂಡಾಣುಗಳನ್ನು ಉತ್ಪಾದನೆ ಮಾಡುತ್ತೆ. ಇಲ್ಲಿ ಪರಾಗರೇಣು ಮತ್ತು ಅಂಡಾಣುಗಳು ಸಂಯೋಗ ಹೊಂದುವಂಥ ಪ್ರಕ್ರಿಯೆಯನ್ನು ಪರಾಗಸ್ಪರ್ಶ ಅಂತ ನಾವು ಹೇಳ್ತೇವೆ. ಒಂದೇ ಗಂಡು ರಚನೆಯನ್ನು ಹೊಂದಿರುವಂಥ ಹೂಗಳನ್ನು ಏಕಲಿಂಗಿ ಎಂದು, ಹೆಣ್ಣು ಮತ್ತು ಗಂಡು ರಚನೆಯನ್ನು ಒಂದೇ ಹೂವಿನಲ್ಲಿ ಒಳಗೊಂಡರೆ ದ್ವಿಲಿಂಗಿ ಅಂತ ಕರಿತೇವೆ. ಪರಾಗಸ್ಪರ್ಶದಲ್ಲಿ ಎರಡು ಬರುತ್ತೆ. ಒಂದು ಸ್ವಕೀಯ ಪರಾಗಸ್ಪರ್ಶ, ಒಂದು ಪರಕೀಯ ಪರಾಗಸ್ಪರ್ಶ. ಸ್ವಕೀಯ ಪರಾಗಸ್ಪರ್ಶ ಅಂದರೆ ಅದೇ ಹೂವಿನ ಪರಾಗರೇಣು ಅದೇ ಹೂವಿನ ಶಲಾಕೆಯ ನಡುವೆ ಸಂಯೋಗ ಹೊಂದಿ ಯುಗ್ಮಜ ಉಂಟಾಗಿದ್ದರೆ ಅದನ್ನು ಸ್ವಕೀಯ ಎಂದು. ಪರಕೀಯ ಪರಾಗಸ್ಪರ್ಶ ಅಂದರೆ ಒಂದು ಹೂವಿನ ಪರಾಗರೇಣು ಮತ್ತೊಂದು ಹೂವಿನ ಶಲಾಕೆಯ ನಡುವೆ ಸಂಬಂಧವನ್ನು ಹೊಂದಿ ಸಂಯೋಗ ಹೊಂದಿ ಉಂಟಾಗುವ ಯುಗ್ಮಜ ಕ್ರಿಯೆಯನ್ನು ನಾವು ಏನಂತ ಹೇಳ್ತೇವೆ, ಪರಕೀಯ ಪರಾಗಸ್ಪರ್ಶ ಅಂತ ನಾವು ಇಲ್ಲಿ ಕರಿತೇವೆ. ಸೊ ಆದ್ಮೇಲೆ ಇಲ್ಲಿ ಶಲಾಕ ನಳಿಕೆ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಶಲಾಕ ನಳಿಕೆ ಏನಾದರೂ ತುಂಡರಿಸಿದರೆ ಅಲ್ಲಿ ಏನಾಗುತ್ತೆ ಅಂದರೆ ಯುಗ್ಮಜ ಉಂಟಾಗೋದಿಲ್ಲ, ಅಲ್ಲಿ ಸಂತಾನೋತ್ಪತ್ತಿ ಉಂಟಾಗೋದಿಲ್ಲ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಟಾಪಿಕ್ ಮೇಲೆ ನೇರವಾಗಿ ನಿಮಗೆ ಹೂವಿನ ಅಂದವಾದ ಚಿತ್ರ ಬರೆದು ಭಾಗ ಗುರುತಿಸಿ ಅಂತ ನೀವು ಕೇಳ್ಬೋದು, ಅಥವಾ ಹೂವಿನಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆಯನ್ನು ವಿವರಿಸಿ ಅಂತ ಕೇಳ್ಬೋದು. ಅದನ್ನು ಹೊರತುಪಡಿಸಿ ಸಾಕಷ್ಟು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಸೊ ಆ ಪ್ರಶ್ನೆಗಳನ್ನು 2 ಅಂಕಕ್ಕೆ 1 ಅಂಕಕ್ಕೆ MCQ ಪ್ರಶ್ನೆಗೆ ಕೂಡ ನೇರವಾಗಿ ಕೇಳ್ಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.